ಸೀಸನ್ ತಕ್ಕಂಗೆ ಹಣ್ಣು ಬಿಡೋದೆಲ್ಲ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತಲ್ಲ, ಹಂಗೇನೆ ಸೀಸನ್ ತಕ್ಕಂಗೆ ಕೆಲವರು ಫ್ಯಾನ್ಸ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ಏನಾದ್ರು ಡಿ ಬಾಸ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದ್ರೆ ಜೈ ಡಿ ಬಾಸ್ ಅಂತಾರೆ. ಉಪ್ಪಿ ಬಾಸ್ ಸಿನಿಮಾ ರಿಲೀಸ್ ಆಗ್ತಿದೆ, ಉಪ್ಪಿ ಬಾಸ್ ಜೈ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇನ್ನೊಂದಷ್ಟು ಜನ ಏನ್ ಮಾಡಿದ್ರೆ, ಕಿಚ್ಚ ಸರ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಏನ್ ಮಾಡಿದ್ರೆ ಜೈ ಕಿಚ್ಚ ಬಾಸ್ ಅಂತ ಹೇಳ್ತಾರೆ. ಹಂಗೇನೆ ಸೆಲೆಬ್ರಿಟಿ ಅದ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಜೈ ನಂಬಾಸ್ ಅವ್ರು ನಂಬಾಸ್ ಅಂತಾರೆ. ಇದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫೇಕ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಿಚಾರನು ಕೂಡ ನನ್ಗೆ ಆಕ್ಚುಲಿ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಹೇಳಿದ್ರು, ಸರ್ ಸಿಕ್ಕಾಬಿಟ್ಟೆ ಫೇಕ್ ಫ್ಯಾನ್ಸ್ ಗಳಾಗೋಗ್ಬಿಟ್ಟಿದ್ದಾರೆ ಸರ್. ಇವಾಗ ಹೆಂಗಾಯ್ತು ಅಂತಂದ್ರೆ, ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ನಂಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಅದೇ ಕಿಚ್ಚ ಬಾಸ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ನಿಮ್ ಮಗದಲ್ಲಿ ದ್ವೇಷ ಕಾಣುತ್ತೆ ಸರ್ ಅಂತ ಹೇಳ್ತಾರೆ. ಅದೇ ಉಪ್ಪಿ ಸರ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ಬರೀ ಓಳು ಅಂತ ಹೇಳ್ತಾರೆ. ಶಿವಾನಂದ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ಏನ್ ಹೇಳ್ತಾರೆ, ಗ್ಯಾಂಗ್ಸ್ಟರ್ ಅಲ್ಲ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಹೇಳ್ತಾರೆ. ಈ ತರ ಸಿಕ್ಕಾಪಟ್ಟೆ ಫೇಕ್ ಫ್ಯಾನ್ಸ್ ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಇವ್ರು ಏನ್ ಮಾಡ್ಬೇಕು ಗೊತ್ತಾಗಲ್ಲ ಸರ್. ಇವತ್ತು ಇಲ್ಲಿ ಜೈ ಅಂತಾರೆ, ನಾಳೆ ಅಲ್ಲಿ ಜೈ ಅಂತಾರೆ. ಇವ್ರು ಯಾರು ಅಂತಾನು ಸರಿಯಾಗಿ ಕಂಡಿಡಿಯಕ್ ಆಗಲ್ಲ ಸರ್. ಇದಕ್ಕೆ ಏನ್ ಕನ್ಕ್ಲೂಷನ್ ಏನ್ ಕೊಡ್ತೀರಾ ಅಂತ ನಾನು ಕೇಳಿದೆ. ಸರ್ ಏನು ಇಲ್ಲ ಸರ್, ಸಿಕ್ಕಿ ಐಡೆಂಟಿಫೈ ಮಾಡ್ಬೇಕು, ನೋಡ್ಬೇಕು. ಯಾಕಂದ್ರೆ ನಾನು ಸುಮಾರು ಯೂಟ್ಯೂಬ್ ಚಾನಲ್ಸ್ ಗಳಲ್ಲಿ ನಾನು ನೋಡ್ತಾ ಇರ್ತೀನಿ. ಅವರೆಲ್ಲ ಏನಂದ್ರೆ ಇವತ್ತಿಗೆ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಒಂದ್ ಮಾತಾಡ್ತಾರೆ, ಸುದೀಪ್ ಸರ್ ಸಿನಿಮಾ ಆಗ್ಲಿ ಅಥವಾ ಶಿವಾನಂದ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಕೌಂಟ್ರು ಎನ್ಕೌಂಟ್ರು ಎಲ್ಲ ಕೊಡ್ತಾರೆ. ಅಂದ್ರೆ ಇದು ಬೇಕು ಅಂತ ಈ ಡೈಲಾಗ್ ಗಳನ್ನ ಹೆಂಗೆ ಅಂದ್ರೆ ಟಾಂಗ್ ಮಾಡೋದು. ಏನೋ ಸಿನಿಮಾ ಡೈಲಾಗ್ ಹೇಳಿರ್ತಾರೆ, ಅದನ್ನ ತಗೊಂಡು ಇಲ್ಲಿ ಕೌಂಟರ್ ಡೈಲಾಗ್ ಹೊಡಿತಾರೆ. ಶಿವಾನಂದ್ ಅಥವಾ ಕಿಚ್ಚ ಸುದೀಪ್ ಸರ್ ಯಶ್ ಅವ್ರ ಸಿನಿಮಾ ರಿಲೀಸ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಬಂದ್ಬಿಟ್ಟು ಏನಂತಾರೆ, ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ಅವ್ರ ಫ್ಯಾನ್ಸ್ ಗಳಿಗೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾರೆ. ಈ ತರ ಫೇಕ್ ಫ್ಯಾನ್ಸ್ ನೋಡಿ 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 ನಮ್ಗೆ ಬೇಜಾರಾಗೋಗ್ಬಿಟ್ಟಿದೆ ಸರ್. ಏನ್ ಮಾಡೋದು ಗೊತ್ತಾಗಲ್ಲ ಸರ್. ಅವ್ರು ಇಟ್ಕೊಂಡು ಬೈಯನಾ ಅಥವಾ ವಾರ್ನಿಂಗ್ ಕೊಡೋಣ. ನಮ್ಗೆ ಒಂದೊಂದ್ಸಲ ವಿಡಿಯೋಗಳು ನೋಡ್ತಾರೆ, ನಗು ಬರುತ್ತೆ ಸರ್. ಏನ್ ಮಾಡೋಣ ಇದಕ್ಕೆ ಹೇಳಿ ಅಂತ ಹೇಳ್ತಾರೆ. ಅಲ್ಲ ಸರ್, ಇಷ್ಟೆಲ್ಲ ಹೇಳ್ತಿರಲ್ಲ ಸರ್, ನೀವ್ ಯಾಕೆ ಸರ್ ಹೇಳಲ್ಲ ಅಂತ ನಾನು ಸುಮ್ನೆ ಹಿಂಗೆ ಪ್ರಶ್ನೆ ಜನರಲ್ ಆಗಿ ನಾನು ಕೇಳ್ಬೇಕು ಅನ್ಸ ಕೇಳ್ದೆ. ನೀವ್ ಯಾಕೆ ಸರ್, ನೀವು ಹಂಗೆ ಮಾಡ್ಬೋದಲ್ವಾ ಸರ್? ಒನ್ಸ್ ಎ ಫ್ಯಾನ್ ಬಾಯ್ ಆಲ್ವೇಸ್ ಎ ಫ್ಯಾನ್ ಬಾಯ್ ಅಂತಾರೆ ಸರ್. ನಾನು ಇವತ್ತಿಗೂ ಡಿ ಬಾಸ್ ಅಭಿಮಾನಿನೇ, ಯಾವತ್ತಿಗೂ ಡಿ ಬಾಸ್ ಅಭಿಮಾನಿ. ಇನ್ನೊಬ್ಬ ಉಪ್ಪಿ ಸರ್ ಅಭಿಮಾನಿಗಳು ಕೇಳಿದಾಗ, ಇಲ್ಲ ಸರ್, ಒನ್ಸ್ ಎ ಫ್ಯಾನ್ ಬಾಯ್ ಆಲ್ವೇಸ್ ಎ ಫ್ಯಾನ್ ಬಾಯ್. ನಾನು ಇವತ್ತಿಗೂ ಉಪ್ಪಿ ಸರ್ ಅಭಿಮಾನಿ, ಯಾವತ್ತಿಗೂ ಉಪ್ಪಿ ಸರ್ ಅಭಿಮಾನಿ. ಹಂಗಂತ ಬಂದ್ಬಿಟ್ಟು ಬೇರೆ ಸಿನಿಮಾಗಳು, ಬೇರೆ ಸೆಲೆಬ್ರಿಟಿ ಸಿನಿಮಾ ನೋಡಲ್ಲ ಅಂತಲ್ಲ. ಪ್ರತಿ ಸೆಲೆಬ್ರಿಟಿಗಳು ಸಿನಿಮಾ ನೋಡ್ತೀನಿ. ಅವ್ರ ಸೆಲೆಬ್ರಿಟಿ ಯಾರು ಇರ್ತಾರೆ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಕನ್ನಡ ಸಿನಿಮಾಗಳಿಗಂತೂ 100% ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಸಪೋರ್ಟ್ ಮಾಡಲ್ಲ ಅಂತ ಹೇಳಲ್ಲ. ಹಂಗಂತ ಮತ್ತೆ ನಾವು ಫೇಕ್ ಫ್ಯಾನ್ಸ್ ಆಗಿಲ್ಲ, ಆಗದು ಇಲ್ಲ. ಕೆಲವ್ರು ಯಾರೋ ಕ್ರಿಮಿ ಕೀಟಗಳು ಬಂದ್ಬಿಡ್ತಾರೆ. ಅವ್ರು ಬಂದ್ಬಿಟ್ಟು ಈ ತರ ಏನಂತಂದ್ರೆ ನಾನ್ ಸ್ಟಾಪ್ ಡೈಲಾಗ್ ಹೊಡೆದ ತಕ್ಷಣ ನಾವು ಡಿ ಬಾಸ್ ಫ್ಯಾನ್ಸ್ ಗಳ ಪೇಜ್ ಅಲ್ಲಿ ಫ್ಯಾನ್ ಮತ್ತೆ ಇನ್ನೊಂದಷ್ಟು ಟ್ರೋಲ್ ಪೇಜ್ ಗಳಲ್ಲಿ ಬಂದ್ಬಿಟ್ಟು ಇನ್ನೊಂದಷ್ಟು ಫೇಮಸ್ ಆಗ್ಬಿಡ್ತೀವಿ, ನಮ್ಮ ಇನ್ಸ್ಟಾಗ್ರಾಮ್ ಏನೋ ಫಾಲೋವರ್ಸ್ ಗಳೆಲ್ಲ ಜಾಸ್ತಿ ಆಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಕೆಲವೊಂದಷ್ಟು ಫೇಕ್ ಆಗಿ ಈ ತರ ಬಂದು ಒಂದಷ್ಟು ಡೈಲಾಗ್ ಗಳು ಬರ್ದಿಕೊಂಡ್ಬಿಟ್ಟಿರ್ತಾರೆ ಸರ್. ಈ ತರ ಬೇಕು ಅಂತ ಬಂದು ಒಂದು ಡೈಲಾಗ್ ಹೊಡ್ಬಿಟ್ಟು ಫೇಮಸ್ ಆಗ್ಬಿಡಕ್ಕೆ. ಹೆಂಗಿದ್ರು ಗೊತ್ತಲ್ಲ ಸರ್, ಬಾಸ್ ಬಗ್ಗೆ ಹೇಳಿದ್ರೆ 100% ವೈರಲ್ ಆಗೇ ಆಗುತ್ತೆ. ಅವೆಲ್ಲ ಇರೋ ಬರೋ ಫ್ಯಾನ್ ಪೇಜಸ್ ಗಳೆಲ್ಲ ಹಾಕೊಂತಾರೆ, ಎಲ್ಲರೂ ಶೇರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮ್ ಬಾಸ್ ಸರ್, ನಮ್ ಬಾಸ್ ಬಗ್ಗೆ ಹೇಳಿರೋದಕ್ಕೆ ನಾವು ಬಿಟ್ಕೊಡಕ್ ಆಗುತ್ತೆ, ಅದಕ್ಕೆ ಶೇರ್ ಮಾಡೇ ಮಾಡ್ತಾರೆ ನಮ್ಮವರು ಅಂತ ಹಿಂಗ್ ಹೇಳ್ತಾರೆ. ನನ್ ಕಡೆಯಿಂದ ನಾನು ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ನಾನು ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಈ ತರ ಫೇಕ್ ಫ್ಯಾನ್ಸ್ ಗಳು ನೀವು ನೋಡಿರ್ತೀರಾ ಅಲ್ವಾ? ಹಾಗಾದ್ರೆ ನೋಡಿದ್ರೆ ದಯವಿಟ್ಟು ಇವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಹಾಗೆ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಯಾವ ಸೆಲೆಬ್ರಿಟಿಗೆ ಆಗ್ಲಿ, ಯಾವ ಫ್ಯಾನ್ಸ್ ಗಳಿಗೆ ಆಗ್ಲಿ, ಅಥವಾ ಫ್ಯಾನ್ಸ್ ವಾರ್ ತಂದಿಡೋದಕ್ಕೆ ಆಗ್ಲಿ, ಅಥವಾ ಯಾವುದಕ್ಕೂ ಅಲ್ಲ. ಜಸ್ಟ್ ಒಂದು ಜನರಲ್ ಒಪಿನಿಯನ್, ಒಂದು ಫೇಕ್ ಫ್ಯಾನ್ಸ್ ವಿಚಾರವಾಗಿ ಒಂದು ಜನರಲ್ ಒಪಿನಿಯನ್ ನನ್ನ ಕಡೆಯಿಂದ ತಿಳಿಸಿರ್ತೀನಿ. ಮತ್ತೊಮ್ಮೆ ಹೇಳ್ತೇನೆ, ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಈ ವಿಚಾರ. ಈ ವಿಡಿಯೋ ಮುಖಾಂತರ ನಾನು ಮಾತಾಡಿದ್ರಲ್ಲಿ ನಿಮ್ಗೆ ತಪ್ಪಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ